ಹಾಯ್ ಫ್ರೆಂಡ್ಸ್, ನೋಡಿ, ಈ ಸೂರ್ಯ ತಮಿಳುನಾಡಲ್ಲಿ ಇದ್ದಂತಹ ಅದ್ಭುತವಾದಂತಹ ಪ್ರಭಾವಿಯಾದಂತಹ ಸೂರ್ಯರವರು ಇವತ್ತು ಮೂರ್ನಾಲ್ಕು ಪಿಕ್ಚರ್ ಫ್ಲಾಪ್ ಮಾಡಿಕೊಂಡು ಈ ಒಂದು ಕರಪ್ಪು ಫಿಲ್ಮ್ ಮುಖಾಂತರ ಇವಾಗ ವರ್ಲ್ಡ್ ವೈಡ್ ಎಂಟ್ರಿ ಕೊಟ್ಟಂತಹ ಕರಪ್ಪು ಫಿಲ್ಮ್ ನಿಜವಾಗ್ಲೂ ಹೇಗಿದೆ, ಯಾವ ರೀತಿ ಇದೆ ಅನ್ನೋದೇ ಇವಾಗ ಕುತೂಹಲಕರವಾಗಿ ಬಿಟ್ಟಿದೆ. ಹಾಗಾದರೆ ಕರಪ್ಪು ನಿಜವಾಗ್ಲೂ ಚೆನ್ನಾಗಿದೆಯಾ ನೋಡಿ. ಫಸ್ಟ್ ಶೋ ಅನ್ನು ನೋಡಿಕೊಂಡದ್ದು ಬಂದಂತಹ ನಾನು ಕರಪ್ಪು ನಿಜವಾಗ್ಲೂ ಮಾಸ್ ಎಂಟ್ರಿ ಅಂತಲೇ ಹೇಳ್ಬೋದು. ಮಾಸ್ ಇಂದ ಬ್ಲಾಕ್ ಬ್ಲಸ್ಟರ್ ಫಿಲ್ಮ್. ಹಾಗೆ ಮಾಸ್ ಫಸ್ಟ್ ಹಾಫ್ ಮಾತ್ರ ಬ್ಲಾಕ್ ಬಸ್ಟರ್, ಹಾಗೆ ಸೆಕೆಂಡ್ ಹಾಫ್ ಮಾಸ್ ಅಂತ ಹೇಳ್ಬೋದು. ನೋಡಿ, ಕರಪ್ಪು ನಿಜವಾಗ್ಲೂ ಹಿಟ್ಟು ಕೊಟ್ಟುವಂತಹ ಒಂದು ಪಿಕ್ಚರ್ ಆಗಿದೆ. ನಮ್ಮ ಒಂದು ದುಡ್ಡಿಗೆ ರಿಯಾಕ್ಷನ್ ಕೊಡುವಂಥ ದುಡ್ಡು ಲಾಸೇ ಆಗೋದಿಲ್ಲ. ನಮ್ಮ ದುಡ್ಡಿಗೆ ವಸೂಲು ಮಾಡುವಂತಹ ಪಿಕ್ಚರ್ ಯಾವುದಂದ್ರೆ ಅದು ಕರಪ್ಪು ಪಿಕ್ಚರ್ ಅಂತ ಹೇಳ್ಬೋದು. ನೋಡಿ, ಸೂರ್ಯರವರು ತುಂಬ 3-4 ಪಿಕ್ಚರ್ ಫ್ಲಾಪ್ ಆಗ್ತಾ ಬರ್ತಾ ಇತ್ತು. ಬಟ್ ಸೂರ್ಯ ಎಂಬ ಒಂದು ದೊಡ್ಡ ಅದ್ಭುತ ನಟರಿಗೆ ಒಂದು ಹಿಟ್ ಬೇಕಾಗಿತ್ತು. ಅದೇ ಹಿಟ್ ಈ ಕರಪ್ಪು ಫಿಲ್ಮ್ ಕೊಡುತ್ತೆ ಅನ್ನೋದೇ ಇವಾಗ ಕುತೂಹಲಕಾರಿ. ನೋಡಿ, ತಮಿಳುನಾಡಲ್ಲಿ ಫಸ್ಟ್ ಶೋ ನೋಡಿ, ಫಸ್ಟ್ ದಿನವೇ 15 ಕೋಟಿಯನ್ನು ಗಳಿಸಿದಂತಹ ಈ ಕರಪ್ಪು ನೋಡಿ ವರ್ಲ್ಡ್ ವೈಡ್ 18 ಕೋಟಿ ಮೊದಲ ದಿನವೇ ಗಳಿಸಿತು. ಹಾಗಾದರೆ ಕರ್ನಾಟಕದಲ್ಲಿ ಮೊದಲ ದಿನದ ಕಲೆಕ್ಷನ್ ಕರಪ್ಪು ಎಷ್ಟು ಮಾಡಿದೆ ಅಂದರೆ 2 ಕೋಟಿ ಕಲೆಕ್ಷನ್ ಮಾಡಿ ಮುನ್ನುಗ್ತಾ ಇದೆ. ಹಾಗಾದರೆ ಕರಪ್ಪು ನಿಜವಾಗ್ಲೂ ಚೆನ್ನಾಗಿದೆಯಾ? ಹಾಗಾದರೆ ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್ ಯಾವುದು ಬೆಟರ್ ಅಂದರೆ ಫಸ್ಟ್ ಹಾಫ್ ಸೂಪರ್ ಹಿಟ್ ಅಂತಲೇ ಹೇಳ್ಬೋದು, ಸೂಪರ್ ಥ್ರಿಲ್ಲಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಸೆಕೆಂಡ್ ಹಾಫ್ ಮಾಸ್ ಅಂತ ಹೇಳ್ಬೋದು. ಯಾಕಂದರೆ ಎರಡು ನಾವು ಕಂಪೇರ್ ಮಾಡಿದರೆ ಕರಪ್ಪು ನಿಜವಾಗ್ಲೂ ಹಿಟ್ ಕೊಡುವಂತಹ ಪಿಕ್ಚರ್. ಆದರೂ ಸೂರ್ಯ ಎಂಬ ಈ ನಟರಿಗೆ ಇದು ತುಂಬ ಅದ್ಭುತವಾದಂತಹ ಒಂದು ಹಿಟ್ ಕೊಡುವಂತಹ ಪಿಕ್ಚರ್ ಆಗಿದೆ. ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಫ್ಯಾಮಿಲಿ ಸಮೇತ ನೋಡುವಂಥ ಪಿಕ್ಚರ್. ನೀವು ಕೂಡ ಹೋಗಿ ನೋಡಿ. ಓಕೆ, ಫ್ರೆಂಡ್ಸ್, ಥ್ಯಾಂಕ್ ಯು.